18 ಮಹಾಪುರಾಣ ಓದುವಂತವ್ರಿಗೆ ಇದು ಯೂಟ್ಯೂಬ್ ಮುಖಾಂತರ ಹೋಗುವಂಗ ಕಾಣ್ತೈತಿ. 18 ಪುರಾಣ ಓದುವಂತ ಕೆಲವೊಂದು ಮಂದಿಗೆ ಮಾಸ್ತರ್ಗಳಿಗೆ ಹೇಳ್ತನ್ನ, ಇನ್ನು ಮುಂದಿನ ದಿನಮಾನದಾಗ ನಾ ಎಲ್ಲಾರ ಕಮಿಟಿಗೆ ಇದ್ದಾಗ ನೀವ್ ಏನ ಕೆಲವೊಂದು ವಿಷಯಗಳನ್ನ ಬಳಕೆ ಮಾಡಿ ಬೇದಾಡುದು ಮಾತಾಡುದು ಮಾಡ್ತಿರ್ಲ, ಆ ಬೇದಾಡುದು ಮಾತಾಡುವಂತ ಮಾತಾಡೋದು ಇತ್ತಪ್ಪ ಅಂತಂದ್ರ ವ್ಯಾಸ ಮಹರ್ಷಿ 18 ಪುರಾಣದಾಗ ಯಾವ ಸಂದರ್ಭಕ್ಕೆ ಅನುಸಾರವಾಗಿ ಯಾವ ಮಾತು ಬಳಸನ್ಲ ಆ ಮಾತು ಈ ಟೇಜ್ ಮೇಲೆ ಬಳಕೆ ಆಗಿತ್ತಂದ್ರ ಅಂತ ಅಡ್ಡ ಮಾತು ಮಾತಾಡಕ್ ನಿಮಗ್ ಪರ್ಮಿಷನ್ ಕೊಡ್ತಾನ. ಹೌದು. ಆದ್ರೆ 18 ಪುರಾಣದಾಗ ಬಳಕೆ ಆಗಲಾರಂತ ವಿಷಯ ತಂದ ಇಲ್ಲಿ ಬಳಕೆ ಮಾಡ್ರಿಪ್ಪ ಅಂತಂದ್ರ ಕಮಿಟಿ ಅವ್ರ ಕಡೆಯಿಂದ ನೀವು ಎಷ್ಟು ರೊಕ್ಕ ಮಾತಾಡಿರ್ತಿರಲ್ಲ ಅಷ್ಟು ರೊಕ್ಕ ಕೊಡಗೂಡಂಗಿಲ್ಲ. ವಿಠಲ ಬೀರದೇವರ ಒಂದು ಜಾತ್ರಾ ನಿಮಿತ್ತವಾಗಿ ಏನ್ ಮಾಡ್ಯಾರಿಪ್ಪ ಗುರುದೇವ್ರ? ಹರದೇಶಿ ಮತ್ತು ನಾಗೇಶಿ ಅನ್ನುವಂತ ವಕ್ವಾದ ರೂಪದ ಕಾರ್ಯಕ್ರಮ ರಾತ್ರಿ 10 ಗಂಟೆದಿಂದ ಹೌದು ಬೆಳಗಿನ ಜಾವ 5 ಗಂಟೆ ತನಕ ಏನ್ ಸಾಗ್ತಾ ಬಂದವ್ರಿಪ್ಪ. ಎರಡೂ ಮೇಳದವರು ಗಂಡಿನಿಂದ ಏನ ಸೃಷ್ಟಿ ಆಗೈತಿ, ಗಂಡಿನಿಂದ ಏನ ಕಾರ್ಯ ಆಗೈತಿ, ಗಂಡ ಎದಕ್ಕ ಯೋಗ್ಯ ಅಂತಕ್ಕಂತ ಮಾತು ಗಂಡ ಹಾಡವ್ರು ಹೇಳ್ಕೊತ ಬಂದ್ರು. ಹೌದು. ಅದೇ ರೀತಿಯಾಗಿ ಹೆಣ್ಣು ಹಾಡವ್ರು ಹೆಣ್ಣಿನಿಂದ ಏನು ಸೃಷ್ಟಿ ಆಗೈತಿ, ಹೆಣ್ಣಿನಿಂದ ಏನು ಪವಾಡ ಆಗೈತಿ, ಹೌದು, ಹೆಣ್ಣ ಎದಕ್ಕ ಯೋಗ್ಯತೆ ಪಡೆದೈತಿ ಅಂತಕ್ಕಂತ ಮಾತ ಹಾಡವ್ರು ಹೇಳ್ಕೊತ ಬಂದ್ರು. ಹೇಳ್ಕೊತ ಬಂದಾರಲ್ರಿಪ್ಪ ಅವರು. ಎರಡೂ ಮೇಳದವ್ರ ಯಾವುದೇ ರೀತಿಯ ಒಂದು ತಂಟೆ ತಕರಾರುಗಳನ್ನ ಮಾಡದೆ ಮಾಡ್ಯಾರಲ್ರಿಪ್ಪ. ಅಡ್ಡ ದಾರಿಗಳನ್ನ ಕೆಲವು ಸಂದರ್ಭ ಬಂದಂಗ ಹಿಡ್ದಂಗ ಮಾಡಿರಿ ನೀವು ಎರಡೂ ಮೇಳನವ್ರ. ಆರ ಒಂದು ಮಾತು ಏನಪ್ಪಾ ಅದಕ್ಕೇರ, ಎಲ್ಲಾ ಕಮಿಟಿ ನಿರ್ಣಯ ಕೊಡ್ತಕ್ಕಂತ ನಿರ್ಣಯಕಾರರ ಎರಡೂ ಮೇಳನವ್ರಿಗೆ ಪ್ರಥಮದಾಗ ಹೇಳ್ತಿರ್ತಾರ. ಹೌದು. ವ್ಯಾಸ ಮಹರ್ಷಿ 18 ಮಹಾಪುರಾಣದಾಗ ಕೆಲವೊಂದು ಸಂದರ್ಭಕ್ಕನುಸಾರವಾಗಿ ಒಳ್ಳೆ ಮಾತುಗಳನ್ನು ಬಳಸ್ಯಾನ, ಕೆಟ್ಟ ಮಾತುಗಳನ್ನು ಬಳಸ್ಯಾನ. ಅವ್ ಕೆಟ್ಟ ಮಾತುಗಳನ್ನ ಯಾಕೆ ಬಳಸ್ಯಾನ ಅಂತಕ್ಕಂತ ವಿಷಯ ತಿಳ್ಕೋಬೇಕಾದ್ರ ಪುರಾಣದಾಗ ಆ ಸಂದರ್ಭಕ್ಕೆ ಅನುಗುಣವಾಗಿ ಹಿಂದ ಮುಂದ ಓದಿ ನೋಡಿದ್ರ ಗೊತ್ತಾಗ್ತೈತಿ. ಈ ಕೆಟ್ಟ ಮಾತ ಈ ಒಂದು ಕಾರ್ಯ ಸಲುವಾಗಿ ಬಂದೈತಿ, ಈ ಒಳ್ಳೆ ಮಾತ ಈ ಕಾರ್ಯ ಸಲುವಾಗಿ ಬಂದೈತಿ ಅಂತೇಳಿ ಹಿಂದ ಮುಂದ ಓದಿ ನೋಡಿದಾಗ ಗೊತ್ತಾಗತ್ರಿಪ್ಪ. ಆದ್ರೆ ಕೆಲವೊಂದು ಮಂದಿ ಹಾಡವ್ರು ಹೆಂಗ್ ಮಾಡ್ತಾರಪ್ಪ ಅಂದ್ರ, ಏನ್ ಮಾಡ್ತಾರ, ವ್ಯಾಸ ಮಹರ್ಷಿ ಯಾವ ಒಂದು ಕಾರಣಕ್ಕಾಗಿ ಯಾವ ಶಬ್ದ ಬಳಸ್ಯಾನ ಅನ್ನೋದು ಗೊತ್ತಿಲ್ಲದ ಇಲ್ಲಿ ಹಾಡಿಕೆ ಮೇಲೆ ಸ್ಟೇಜ್ ಮೇಲೆ ಬಂದ್ರಪ್ಪ ಅಂತಂದ್ರ ಗಂಡ್ ಹಾಡವ್ರು ಹೆಣ್ ಹಾಡೋರಿಗೆ ಬೇಯುದು, ಹೆಣ್ ಹಾಡೋರು ಗಂಡ್ ಹಾಡೋರಿಗೆ ಬೇಯುದು. ಅದ ನಡ್ದತ್ರಿ ಈಗಿನ ಕಾಲದಾಗ. ಹಂಗೇನ್ ಮಾಡಕ್ ಹೋಗ್ಬೇಡ್ರಿ. ಇನ್ನು ಮುಂದ ಕೆಲವೊಂದ್ ನಾ ಕಮಿಟಿಗೆ ಇದ್ದೀನಿಪ್ಪ ಅಂತಂದ್ರ, ಯಾಕಂದ್ರ ಈಗ ವರ್ಷ 2 ವರ್ಷದಿಂದ ನಾ ಕಮಿಟಿಗೆ ಅದನಂದ್ರ ಎಷ್ಟೋ ಮಂದಿ ಹಾಡವ್ರು ರಾಜಾಪುರ ರಾಮನ್ ಕಮಿಟಿಗೆ ಬರ್ತಾನಂದ್ರ ನಾ ಹಾಡಕ್ ಬರ್ಲತ್ತಿದ್ರು. ಹೌದಲ್ರಿ? ಮತ್ತ ಹೌದು ಹಾಡವ್ರು ಅಂದಾರಲ್ಲ ಎಷ್ಟೋ ಮಂದಿ. ಕಮಿಟಿಗೆ ಯಾರು ಕೊಡ್ತೀರ ಅಂತ ಕೇಳ್ತಾರ ಅವ್ರು. ರಾಜಾಪುರ ರಾಮನ್ ಅಂದ್ರೆ ನಾ ಕಮಿಟಿಗೆ ಬರ್ಲತ್ತಿರ ಅವ್ರ. ಯಾಕಂದ್ರ ನಾ ಕಮಿಟಿ ಅವ್ರಿಗೆ ಹೆಂಗ ಮುಗದಾನ ಹಾಕಬೇಕಲ್ಲ ಹಂಗ ಮುಗದಾನ ಹಾಕ್ತಿದ್ನಿ. ಇದೇನ್ ಹೊಸ ನಿಯಮಗಳದಾವಲ್ಲ, ಈ ಹೊಸ ನಿಯಮಗಳನ್ನ ತಗೊಂಡ್ ಬಂದ ಪುರಾಣಕಾರರು ಬರೀ ಚಾಟ್ ಬುಕ್ ಬರಿದು ಅಟ್ಟ ಅಲ್ಲ, ಓದಾಕು ಪ್ರಯತ್ನ ಮಾಡ್ಲತ್ತೇಳಿ ನಾ ಪ್ರಯತ್ನ ಮಾಡ್ಲಿಕ್ಕೆ ಅವ್ರು ಚಾಟ್ ಬುಕ್ ಬರಿದು ಬಿಟ್ಟ ಹೊರಗೆ ಬರ್ಲಿಲ್ಲ. ಬಾವ್ಯಾನ ಕಪ್ಪಿ ಆದ್ರ ಅವ್ರು ಸಮುದ್ರಕ್ಕೆ ಬಂದ್ ಸಮುದ್ರ ನೋಡ್ಲಿಲ್ಲ. 18 ಮಹಾಪುರಾಣ ಓದುವಂತವ್ರಿಗೆ ಇದು ಯೂಟ್ಯೂಬ್ ಮುಖಾಂತರ ಹೋಗುವಂಗ ಕಾಣ್ತೈತಿ. 18 ಪುರಾಣ ಓದುವಂತ ಕೆಲವೊಂದು ಮಂದಿಗೆ ಮಾಸ್ತರ್ಗಳಿಗೆ ಹೇಳ್ತನ್ನ, ಇನ್ನು ಮುಂದಿನ ದಿನಮಾನದಾಗ ನಾ ಎಲ್ಲಾರ ಕಮಿಟಿಗೆ ಇದ್ದಾಗ ನೀವ್ ಏನ ಕೆಲವೊಂದು ವಿಷಯಗಳನ್ನ ಬಳಕೆ ಮಾಡಿ ಬೇದಾಡುದು ಮಾತಾಡುದು ಮಾಡ್ತಿರ್ಲ, ಆ ಬೇದಾಡುದು ಮಾತಾಡುವಂತ ಮಾತಾಡೋದು ಇತ್ತಪ್ಪ ಅಂತಂದ್ರ ವ್ಯಾಸ ಮಹರ್ಷಿ 18 ಪುರಾಣದಾಗ ಯಾವ ಸಂದರ್ಭಕ್ಕೆ ಅನುಸಾರವಾಗಿ ಯಾವ ಮಾತು ಬಳಸನ್ಲ ಆ ಮಾತು ಈ ಟೇಜ್ ಮೇಲೆ ಬಳಕೆ ಆಗಿತ್ತಂದ್ರ ಅಂತ ಅಡ್ಡ ಮಾತು ಮಾತಾಡಕ್ ನಿಮಗ್ ಪರ್ಮಿಷನ್ ಕೊಡ್ತಾನ. ಹೌದು. ಆದ್ರೆ 18 ಪುರಾಣದಾಗ ಬಳಕೆ ಆಗಲಾರಂತ ವಿಷಯ ತಂದ ಇಲ್ಲಿ ಬಳಕೆ ಮಾಡ್ರಿಪ್ಪ ಅಂತಂದ್ರ ಕಮಿಟಿ ಅವ್ರ ಕಡೆಯಿಂದ ನೀವು ಎಷ್ಟು ರೊಕ್ಕ ಮಾತಾಡಿರ್ತಿರಲ್ಲ ಅಷ್ಟು ರೊಕ್ಕ ಕೊಡಗೂಡಂಗಿಲ್ಲ. ಅಷ್ಟು ರೊಕ್ಕ ಹಾಡವ್ರನ್ನ ದೇವ್ರಿಗೆ ದಂಡ ಕೊಟ್ಟು ಹೋಗ್ಬೇಕು. ಹಂಗ ಮಾಡೋದು ನೀನು. ಯಾಕಂದ್ರ ಎಷ್ಟೋ ಮಂದಿ ಹಾಡವ್ರ ಕಮಿಟಿ ನಿರ್ಣಾಯಕರು ಬರ್ತಾರ, ಇವ್ರು ಭಾರಿ ಶಬಾಷ್ ಹಾಡ್ರಿ, ಇವ್ರು ಹೆಂಗ್ ಹಾಡ್ಯಾರಲ್ಲ, ನೀವು ಆಚೆ ಕಡೆ ಟೀಮಿನಾಗ ಹೋಗಿ ಅವ್ರ ಮುಂದೆ ಕುಣದಾಡಿ ಹಾಡಿರ್ತಾವ ಅನ್ನೋದು, ಅವ್ರು ಆಚೆ ಕಡೆ ಅವ್ರು ಈಚೆ ಕಡೆ ಬಂದು ಕುಣದಾಡಿ ಹಾಡ್ರಿ ಅನ್ನೋದು. ಹಂಗು ಹಿಂಗ ಹೋದಪ್ಪ ಅಂದ್ರೆ ಅಡಿಗೆ ಮಾಡೋರ್ ತಾಕ ಮಟ್ಟೆ ಬಡಿಗಿರ್ತಾವ, ಕಟ್ಟಿಗಿರ್ತಾವ, ಅಲ್ಲಿ ಎದ್ರ ಬದ್ರ ಬಡದಾಡ್ರಿ ಕಾರ್ಯಕ್ರಮ ಚಂದ ಆದಿತ್ತ ಅನ್ನೋರು ಅದಾರ. ಆದ್ರೆ ಕಾರ್ಯಕ್ರಮಗಳು ಹಂಗ ಆಗಬಾರ್ದು. ಜಾತ್ರಾ ಕಮಿಟಿ ಹಿರಿಯರ ಒಂದು ದೇವರ ಜಾತ್ರೆ ಮಾಡಬೇಕಾದ್ರೆ ಒಂದು ತಿಂಗಳ ಪರ್ಯಂತರ
ಪರಿಶ್ರಮ ಪಟ್ಟಿರ್ತಾರ ಅವ್ರು. ಪಟ್ಟಾರಲ್ರಿಪ್ಪ. ತಮ್ಮ ಮನಿ ಕೆಲಸ ಕಾರ್ಯಗಳನ್ನ ಬೇಟ ಈ ದೇವಸ್ಥಾನದ ದೇವ್ರ ಕಾಲಾಗ ಹಗಲಿರುಳು ದುಡದ ಎಷ್ಟೋ ಮಂದಿ ತಮ್ಮ ಉಪವಾಸ ಇದ್ದಾಗ್ಲಿ ತಮ್ಮ ಬಡತಾಣ ಒತ್ತಿಟ್ಟಾಗ್ಲಿ ದೇವ್ರಿಗೆ ನಾವು ಪಟ್ಟಿ ಕೊಟ್ಟ ಕರೆ ಆಗಬೇಕಂತ ಪಟ್ಟಿ ಕೊಟ್ಟ ಯಾವ ಕಾರ್ಯಕ್ರಮ ನಡೆಸನು ಅಂತ ಪಂಚ ಕಮಿಟಿ ಅವ್ರು ಒಂದು ತೀರ್ಮಾನ ತಗೊಂಡ ಏನ ಮಾರ್ಗದವ್ರ ಕರ್ಸನೋ ಏನ ಡೋಳಿನ ಪದ ಹರದೇಶಿ ನಾಗೇಶ್ ಅವ್ರನ್ನ ಕರ್ಸನೋ ಏನ ದಪ್ಪಿನ ಪದ ಅವ್ರನ್ನ ಕರ್ಸನೋ ಏನ್ ಚೌಡಿಕೆ ಅವ್ರನ್ನ ಕರ್ಸನೋ ಹಿಂಗ ತೀರ್ಮಾನ ತಗೊಂಡ್ ಎಲ್ಲಾರು ಒಮ್ಮತದಿಂದ ಕಲಾವಂತರನ್ನ ಕರ್ಸಿರ್ತಾರಪ್ಪ ಅಂದ್ರ ಅವ್ರ ತಿಂಗಳ ಪರ್ಯಂತರ ಪರಿಶ್ರಮ ಪಟ್ಟ ಮಾಡಿರ್ತಕ್ಕಂತ ಕಾರ್ಯಕ್ರಮ ನಮ್ಮಂತ ಕಾರ್ಯಕ್ರಮ ಡೋಳಿನ ಕಾರ್ಯಕ್ರಮ ಆಗ್ಲಿ ಯಾವುದೇ ಒಂದು ಕಲಾವಿದ ಆಗ್ಲಿ ಬಂದ ಒಂದೇ ಒಂದು ತಾಸಿನ ಕೆಡಿಸಿ ಕಾರ್ಯಕ್ರಮ ಕೆಡಿಸಿ ಹೋದಪ್ಪ ಅಂತಂದ್ರ ಅವ್ರ ಮನುಷ್ಯಗೆ ಎಟ್ ನೋವಾಯ್ತು ಗೊತ್ತನ. ಒಂದ್ ತಿಂಗಳ ನಾವ್ ಇಟ್ಟು ತ್ರಾಸ ತಗೊಂಡ್ ಮಾಡಿದ್ದು ಅಡಿಸಿ ಮಕ್ಕಳ ನಮ್ ಜಾತ್ರೆನ ಕೆಡಿಸಿ ಹೊರತಾರ ಅವ್ರು. ಬಿಟ್ರ ಚಲೋ ರೀ ಅವ್ರು. ಮತ್ ಮುಂದ್ ಬೇರೆ ಐತಿ. ಅದಕ್ಕ ದಯವಿಟ್ಟು ಎಷ್ಟೋ ಮಂದಿ ಕಲಾವಿದ್ರು ಏನಿದ್ರಲ್ಲ ಹಾಡಬೇಕಾರ ಮಾತಾಡಬೇಕಾದ್ರ ಹಾಡುಗಳನ್ನ ಬರಿಬೇಕಾದ್ರ ನೀವ ಪುರಾಣಗಳನ್ನ ಸಮಗ್ರವಾಗಿ ಓದ್ರಿ. ಒಂದೊಂದು ಶಬ್ದಗಳು ಏನ್ ಅರ್ಥ ಕೊಡ್ತಾವ, ವ್ಯಾಸ ಮಹರ್ಷಿ ಯಾಕೆ ಬಳಕೆ ಮಾಡ್ಯಾನ, ನಾವು ಸ್ಟೇಜ್ ಮೇಲೆ ಬಳಕೆ ಮಾಡಕ ಸರಿಯಾದ ಸಮಯ ಕೂಡಿ ಬಂದಾಯ್ತೋ ಇಲ್ಲೋ ಅಂತಕ್ಕಂಥದ್ದು ತಿಳ್ಕೊಂಡ ಮುಂದ ಹಾಡ್ರಿ ಮಾತಾಡ್ರಿ ಅಂತೇಳಿ ಕಲಾವಂತರಲ್ಲಿ ವಿನಂತಿ ಮಾಡ್ಕೊಂಡ ಇನ್ನು ಎರಡೂ ಮೇಳದವ್ರಿಗೆ ಹೆಣ್ಣಿನ 3 ಪ್ರಶ್ನೆ ಗಂಡಿನ 3 ಪ್ರಶ್ನೆ ಒಟ್ಟು 6 ಪ್ರಶ್ನೆಗಳನ್ನ ಮಾಡ್ರಿ. ಪ್ರಶ್ನೆಗೆ ಉತ್ತರ ಯಾರು ಹೆಚ್ಚಿಗೆ ಹೊಡಿತಾರಲ್ಲ ಆ ಒಂದು ಕಲಾ ಸಂಘ ಜೈಶಾಲಿ ಆಗತೈತಿ ಅಂತ ಹೇಳಿನಿ. ಅದೇ ಪ್ರಕಾರವಾಗಿ ನಮ್ಮ ಗೊಲಬಾವಿ ಮೇಳದವ್ರ ಹಳ್ಳೂರು ಮೇಳದವ್ರಿಗೆ 6 ಪ್ರಶ್ನೆ ಮಾಡ್ರು. ಹಳ್ಳೂರು ಅವ್ರು ಗೊಲಬಾವಿ ಅವ್ರಿಗೂ 6 ಪ್ರಶ್ನೆ ಮಾಡ್ಯಾರ. ಎರಡೂ ಕಲಾ ತಂಡದವ್ರು ನೇರವಾಗಿ 6 ಪ್ರಶ್ನೆಗಳಿಗೆ 6 ಉತ್ತರ ಕೊಟ್ಟಾರ. ಎರಡೂ ಮೇಳದವ್ರು ಎರಡೂ ಮೇಳದವ್ರು ಸಮ ಆಗ್ಯಾರ. ಇನ್ನೊಂದೇನ್ ಹೇಳಿದ್ವಪ್ಪ ಅಂದ್ರ ಸಂಧಿಗ್ ಒಂದೊಂದು ಘರ್ಷಣೆ ಮಾಡ್ರಿ ಅಂತ ಹೇಳಿದ್ದೀವ. ಸರ ನಿಮಗ್ ಈ ಪಾಳಿಕ ಧ್ಯಾನ ಅಂತಕ್ಕಂಥದ್ರ ವಿಷಯ ಸಿಕ್ಕೈತ್ರಿ ಇಲ್ರಿ? ಸಿಕ್ಕೈತ್ರಿ ಇದ್ರ ಕೊಟ್ಟೆ ಬಿಡ್ರಿ, ಮುಂದ್ ಮಾತಾಡ್ತೀವಿ ನಾವು. ಇಲ್ರಿ ಸಿಕ್ಕಿಲ್ಲ. ಸಂಧಿಗ್ ಒಂದೊಂದು ಘರ್ಷಣೆ ಮಾಡ್ರಿ ಅಂತೇಳಿ ಎರಡೂ ಮೇಳದವ್ರಿಗೆ ಹೇಳಿದ್ವು. ಎರಡೂ ಮೇಳದವ್ರು 2 ಘರ್ಷಣೆಗಳನ್ನ ಮಾಡ್ಕೊತ ಬಂದ್ರು. ಆ ಹೇಳಿದಾಗ ನಮ್ಮ ಗೊಲಬಾಯಿ ಅವರು ಹಳ್ಳೂರು ಅವ್ರಿಗೆ ಧರ್ಮಗಳು ಎಷ್ಟದಾವ ಅವ ಕಾರ್ಯಗಳು ಏನು ಅಂತಕ್ಕಂಥ ಮಾತನ್ನ ಕೇಳಿದ್ರು. ಆ ಒಂದು ಘರ್ಷಣೆಗೆ ನೇರವಾಗಿ ಹಳ್ಳೂರು ಅವ್ರು ಉತ್ತರ ಕೊಟ್ಟಾರ. ಯಾಕ್ರಿ ಸರ್? ಹೌದ್ರಿ. ಅವ್ರು ಕೇಳಿ ಹಳ್ಳೂರು ಅವ್ರು ಕೇಳ್ತಕ್ಕಂತ 2 ಘರ್ಷಣೆಕ ನಮ್ಮ ಗೊಲಬಾಯಿ ಅವರು ಉತ್ತರ ಕೊಟ್ಟಿಲ್ಲ. ಘರ್ಷಣೆದೊಳಗ ಹಳ್ಳೂರು ಅವರು ಜಯಶಾಲಿ ಆಗ್ಯಾರ. ಆದ್ರೆ ನೇರವಾಗಿ ಫುಲ್ ಪಾಯಿಂಟ್ ಪ್ರಶ್ನೆಗಳಿಗೆ ಏನಪ್ಪ ಅಂದ್ರ ಎರಡೂ ಮೇಳವರು ಸಮಾನವಾಗಿ 6 ಪ್ರಶ್ನೆಗಳಿಗೆ 6 ಉತ್ತರ ಕೊಟ್ಟಾರ. ಯಾರು ಈ ಪ್ರಶ್ನೆ ಒಳಗ ಯಾರು ಹೆಚ್ಚು ಆಗಿಲ್ಲ, ಯಾರು ಕಡಿಮೆ ಆಗಿಲ್ಲ. ನಿನಕ ನಾ ಏನು ಕಡಿಮೆ ಇಲ್ಲ, ನನಕ ನೀ ಏನು ಕಡಿಮೆ ಇಲ್ಲ ಅನ್ನುವಂಗ ಜಿದ್ದಿಲ್ಲ. ಎರಡೂ ಮೇಳವರು ನೇರವಾದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹುಡುಕಾಡಿ ನೇರವಾದ ಉತ್ತರ ಕೊಟ್ಟಾರ. ಅದಕ್ಕಾಗಿ ಎರಡೂ ಕಲಾ ತಂಡದವ್ರಿಗೆ ಆ ಕಮಿಟಿ ಹಿರಿಯರು ಕೂಡಿರ್ತಕ್ಕಂಥ ಕಲಾಭಿಮಾನಿಗಳು ಜೋರಾದ ಚಪ್ಪಾಳೆ ಹೊಡ್ರಿ ಅಂತ.